ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಅಪಾನೇ ಜುಹತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಃ. ಕೆಲವರು ಒಳಗೆ ತೆಗೆದುಕೊಳ್ಳುವ ಶ್ವಾಸದಲ್ಲಿ ಹೊರಹೋಗುವ ವಾಯುವನ್ನು, ಹೊರಹೋಗುವ ವಾಯುವಿನಲ್ಲಿ ಒಳಬರುವ ಶ್ವಾಸವನ್ನು ಹೋಮ ಮಾಡುತ್ತಾ ಪ್ರಾಣಾಯಾಮ ಮಾಡುವುದರಲ್ಲಿ ಶ್ರದ್ಧೆಯುಳ್ಳವರಾಗಿರುತ್ತಾರೆ. ಮನುಷ್ಯನ ಮನಸ್ಸಿನಲ್ಲಿ ವಿಚಾರಗಳು ಉದ್ಭವವಾಗಲು ಕಾರಣ ನರಗಳ ಸಂವಹನ. ಪ್ರಕೃತಿಯಲ್ಲಿ ಇರುವುದನ್ನು ಗ್ರಹಿಸಿ ಮೆದುಳಿಗೆ ಕಳುಹಿಸಿದ ವಿವರವನ್ನು ಅನುಭವಿಸುವುದು. ಉದಾಹರಣೆಗೆ, ಬೆಂಕಿಯ ಶಾಖದ ಅರಿವು ದೇಹಕ್ಕೆ ಬಾರದಿದ್ದರೆ ಬೆಂಕಿಯಲ್ಲಿ ಬಿದ್ದು ಇದರಿಂದ ಪೂರ್ಣ ನಾಶವಾಗುವುದು ನಿಶ್ಚಿತ. ಮನುಷ್ಯನ ದೇಹದಲ್ಲಿ 72,000 ಚಕ್ರಗಳು ಮತ್ತು ಇದಕ್ಕೆ 1,00,000 ಉಪಚಕ್ರಗಳು ಇವೆ ಎನ್ನಲಾಗುತ್ತದೆ. ರಕ್ತ ನಿಯಮಿತವಾಗಿ ಈ ಚಕ್ರಗಳಲ್ಲಿ ಚಲಿಸಿದಾಗ ಮಾತ್ರ ದೇಹಕ್ಕೆ ಅಗತ್ಯವಾದ ಶಕ್ತಿ ಉತ್ಪಾದನೆ ಆಗುತ್ತದೆ. ರಕ್ತ ನಿಯಮಿತವಾಗಿ ಹರಿಯಲು ವಾಯು ದೇಹದಲ್ಲಿ ನಿಯಮಿತವಾಗಿ ಚಲಿಸಬೇಕು. ಉತ್ತಮ ಉಸಿರಾಟದ ಅಭ್ಯಾಸದಿಂದ ಮಾತ್ರ ದೇಹದಲ್ಲಿ ವಾಯು ಸರಿಯಾಗಿ ಚಲಿಸಿ ಇಡೀ ದೇಹ ಸುಸ್ಥಿರವಾಗಿರುವುದು. ನರನಾಡಿಗಳು ಗಟ್ಟಿಯಾಗದೆ ಮೃದುವಾಗಿ ಯಾವುದೇ ಅಡೆತಡೆ ಇಲ್ಲದೆ ಬೇಕೆಂದಾಗ ಹಿಗ್ಗುವುದು ಕುಗ್ಗುವುದು ಆಗುವಂತೆ ಇದ್ದರೆ ಶರೀರದಲ್ಲಿ ಅಂಗಾಂಗಗಳಿಗೆ ಬೇಕಾಗುವ ಪೋಷಕಾಂಶಗಳು ದೊರೆತು ಅವುಗಳು ದೇಹಕ್ಕೆ ಬೇಕಾಗುವಂತಹ ರಾಸಾಯನಿಕವನ್ನು ಉತ್ಪಾದಿಸಿ ಅದರಿಂದ ಈ ಶರೀರವನ್ನು ಆರೋಗ್ಯವಾಗಿಡುತ್ತದೆ. ಹೀಗೆ ಶರೀರದಲ್ಲಿ ನಡೆಯುವ ಪ್ರಕ್ರಿಯೆಗೆ ಪ್ರಾಣವಾಯು ಬಹಳ ಮುಖ್ಯ. ಮನುಷ್ಯ ತನ್ನ ಮನಸ್ಸನ್ನು ಉಸಿರಿನ ಮೇಲೆ ಕೇಂದ್ರೀಕರಿಸಿ ವಾಯು ಒಳಬರುವ ಪ್ರಕ್ರಿಯೆ ನಡೆಯುವಾಗ ಮೂಗಿನಿಂದ ನಾಭಿಯವರೆಗೆ ಚಲಿಸಿದರೆ ಹೊರಹೋಗುವ ಅಂದರೆ ಅಪಾನವಾಯು ಕಾಲಿನಿಂದ ನಾಭಿಯವರೆಗೆ ಚಲಿಸುತ್ತದೆ. ಹಾಗೆಯೇ ದೇಹದಿಂದ ಉಸಿರು ಹೊರಹೋಗುವ ಪ್ರಕ್ರಿಯೆ ನಡೆಯುವಾಗ ನಾಭಿಯವರೆಗೆ ಚಲಿಸಿದ ಪ್ರಾಣವಾಯು ಕಾಲಿನವರೆಗೂ ಚಲಿಸಿದರೆ ಉಸಿರು ಕೊಳ್ಳುವಾಗ ನಾಭಿಯವರೆಗೆ ಬಂದು ನಿಂತಿದ್ದ ಅಪಾನವಾಯು ನಾಭಿಯಿಂದ ಮೂಗಿನತ್ತ ಚಲಿಸಿ ಹೊರಹೋಗುತ್ತದೆ. ಉಸಿರು ಕೊಳ್ಳುವಾಗ ಹಾಗೂ ಬಿಡುವಾಗ 2 ಘಳಿಗೆ ನಿಲ್ಲಿಸಿದರೆ ಅಪಾನವಾಯು ದೇಹದ ಕಲ್ಮಶಗಳನ್ನು ಹೀರಿ ಹೊರಹಾಕುತ್ತದೆ. ಹೀಗೆ ಒಳಬರುವ ಶ್ವಾಸವು ಹೊರಹೋಗುವ ಶ್ವಾಸದ ಸಹಾಯದಿಂದ ನಿರಂತರವಾಗಿ ದೇಹಕ್ಕೆ ಪಸರಿಸಲು ಸಾಧ್ಯ. ಹಾಗೆ ಹೊರಹೋಗುವ ಅಪಾನವಾಯು ಒಳಬರುವ ಪ್ರಾಣವಾಯುವಿನ ಸಹಾಯದಿಂದ ಕಲ್ಮಶಗಳನ್ನು ಹೊರಹಾಕಲು ಸಾಧ್ಯ. ಹರಿ ಓಂ.